ಧಾರವಾಡದಲ್ಲಿ ಸಮಗ್ರ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್ಗೆ ಹೊಸದಾಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಪ್ರಾರಂಭ 11 ಆಗಸ್ಟ್ 2026ರಿಂದ 17 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಅಧಿಕೃತ ನೋಟಿಫಿಕೇಶನ್ ಯಾವಾಗ ಬಿಟ್ಟಾರ ಅಂದ್ರೆ 10 ಆಗಸ್ಟ್ 2026ರಿಂದಾನೇ ಬಿಟ್ಟಿದ್ದಾರೆ. ಬಿಟ್ಟನು ಸುಮಾರು 2 ದಿನ ಆಯ್ತು. ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಒಂದು ಡಾಕ್ಯುಮೆಂಟ್ಸ್ ಮೂಲಕವಾಗಿ ಆಯ್ಕೆ ಮಾಡ್ತಾರೆ ಈ ಸಮಗ್ರ ಶಿಕ್ಷಣ ಧಾರವಾಡ ಸಂಸ್ಥೆಯಲ್ಲಿ. ಎರಡನೇದಾಗಿ ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಇದನ್ನ ಬಿಟ್ಟು ಇನ್ನೂ 2 ರೂಲ್ಸ್ ಕೊಟ್ಟಿದ್ದಾರೆ. ಆ 2 ರೂಲ್ಸ್ ಏನು ಮತ್ತೆ ಇದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕಾಗತ್ತೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕು, ಏಜ್ ಲಿಮಿಟ್, ಎಷ್ಟು ವರ್ಷದ ತನಕ ಸೇವೆಯನ್ನು ಸಲ್ಲಿಸಬೇಕು, ಈ ಕರೆದಿರುವಂತ ಧಾರವಾಡ ಸಂಸ್ಥೆಯಲ್ಲಿ ಪೋಸ್ಟ್ ಬಗ್ಗೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ಒಂದೊಂದಾಗಿ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ, ನಂತರ ನೋಟಿಸ್ ವೈಸ್ ಚರ್ಚೆ ಮಾಡೋಣ. ಬೇಸಿಕ್ ಅಂದ್ರೆ ನಾರ್ಮಲ್ ಆಗಿ ಇದು ಸಮಗ್ರ ಶಿಕ್ಷಣ ಧಾರವಾಡ ಸಂಸ್ಥೆಯಲ್ಲಿ ಖಾಲಿ ಇರುವಂತ ಪೋಸ್ಟ್. ಆ ಒಂದು ಪೋಸ್ಟ್ ಯಾವ್ದಪ್ಪ ಅಂದ್ರೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ. ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಅಂದ್ರೆ ಸಲಹೆಗಾರ ಪೋಸ್ಟ್. ಅಲ್ಲಿ ಖಾಲಿ ಇರುವಂತ ಪೋಸ್ಟ್ ಎಷ್ಟಿದಾವ ಅಂದ್ರೆ 7 ಪೋಸ್ಟ್ ಇರತ್ತೆ. 7 ಪ್ರಕಾರ ಪೋಸ್ಟ್ ಅಲ್ಲ, 7 ಪೋಸ್ಟ್. ಅದರಲ್ಲಿ SC ST OBC ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ. ಅರ್ಹತೆ ಏನಾಗಿರ್ಬೇಕು, ಈಗೇನ್ ಕರೆದಿದಾರಲ್ಲ ಧಾರವಾಡ ಸಮಗ್ರ ಶಿಕ್ಷಣ ಸಂಸ್ಥೆಯಲ್ಲಿ ಅರ್ಹತೆ ಏನಾಗಿರ್ಬೇಕು ಅಂದ್ರೆ ಶೈಕ್ಷಣಿಕ ಅರ್ಹತೆ, ಕ್ವಾಲಿಫಿಕೇಶನ್. ಮನೋವಿಜ್ಞಾನ ಇದು ಒಂದು ವಿಷಯ. ಎರಡನೇ ವಿಷಯ ಕ್ಲಿನಿಕಲ್ ಸೈಕಾಲಜಿಸ್ಟ್. ಇನ್ನು ಮೂರನೇದಾಗಿ ಕೌನ್ಸಿಲಿಂಗ್ ಸೈಕಾಲಜಿ ಅಥವಾ ಸಂಬಂಧಿತ ಯಾವುದೇ ಇತರೆ ವಿಷಯದಲ್ಲಿ MA ಅಥವಾ MSc ಪಾಸ್ ಆಗಿರ್ಬೇಕು. MA ಅಥವಾ MSc ಇತರೆ ವಿಷಯದಲ್ಲಿ, ಅಥವಾ ನಾನು ಮುಖ್ಯ ತಿಳಿಸ್ಕೊಟ್ಟೇನಲ್ಲ ಆ ವಿಷಯದಲ್ಲಿ. ಇನ್ನು ಕೊನೆಯ ದಿನಾಂಕ 17 ಆಗಸ್ಟ್ 2026 ತನಕ ಅವಕಾಶ ಇದೆ. ಇದು ಹೆಂಗ್ ಅಪ್ಲಿಕೇಶನ್ ಹಾಕೋದು, ಆನ್ಲೈನ್ ಇದೆಯಾ ಅಥವಾ ಆಫ್ಲೈನ್ ಇದೆಯಾ ಅಥವಾ ಇಮೇಲ್ ಇದೆಯಾ? ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. 2 ಪ್ರಕಾರ ಇದಾವಲ್ಲ, ಅದು ಕೊಟ್ಟಿಲ್ಲ, ಆಫ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ನೀವೇ ಆ ಒಂದು ಸಂಸ್ಥೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಅಂಚೆ ಕಚೇರಿಗೆ ಸಬ್ಮಿಟ್ ಮಾಡ್ಬೇಕು. ಈ ರೀತಿಯ ಸಮಸ್ಯೆ ಇರ್ತವೆ. ಬಟ್ ಪೋಸ್ಟ್ ಬೇಕಂದ್ರೆ ಮಾಡ್ಲೇಬೇಕಲ್ಲ, ಯಾವ್ದಾದ್ರು ಜಾಬ್ ಬೇಕಾಗಿರತ್ತೆ, ಮಾಡ್ಲೇಬೇಕು, ನಿರ್ವಹಣೆ ಇಲ್ಲ. ಟೋಟಲ್ ಆಗಿ 7 ಪೋಸ್ಟ್ ಇರತ್ತೆ. ಪ್ರಮುಖ ಡೇಟ್ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. 10 ಆಗಸ್ಟ್ 2026ರಂದು ನೋಟಿಸ್ ಆಗಿದೆ. ಆಗಸ್ಟ್ 11ರಂದು ಅರ್ಜಿ ಪ್ರಾರಂಭ ಆಗಿರತ್ತೆ. ಕೊನೆಯ ದಿನಾಂಕ 17 ಆಗಸ್ಟ್. ಮತ್ತು ರೂಲ್ಸ್ ನೋಡಿ, ಸುಮಾರು 2 ರೂಲ್ಸ್. ಮೊದಲನೇ ರೂಲ್ಸ್, ಶಾಲೆ ಅಥವಾ ಸಮುದಾಯದ ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ 1 ವರ್ಷದ ತನಕ ಅನುಭವ ಬೇಕು. ಸಮಗ್ರ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಂದ್ರೆ ಎಲ್ಲೆಲ್ಲಿ ಶಾಲೆ ಅಥವಾ ಸಮುದಾಯದ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ 1 ವರ್ಷದ ತನಕ ಅನುಭವ. ಇನ್ನು ಎರಡನೇ ರೂಲ್ಸು, ಕನ್ನಡ ಮತ್ತು ಇಂಗ್ಲಿಷ್ ಮೂಲ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ಇದು ಕೊಟ್ಟಿದ್ದಾರೆ. ಮೊದಲನೇದಾಗಿ 1 ವರ್ಷ ಅನುಭವ, ಅದ ನಂತರ ಕನ್ನಡ ಇಂಗ್ಲಿಷ್ ಮೂಲ ಇಂಗ್ಲಿಷ್ ಮೂಲ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ಇಷ್ಟರ ಮೇಲೆ ಆಯ್ಕೆ ಮಾಡ್ತಾರೆ. ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ ಕೂಡ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಆಗಿದೆ. ಇಲ್ಲಿ ಮಹಿಳೆಯರು, ಪುರುಷರು ಮತ್ತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಹೀಗೆ ಕೇಳ್ತಾ ಇರ್ತಾರ. ಕನಿಷ್ಠವಾಗಿ ನಿಮಗೆ ಏಜ್ ಲಿಮಿಟ್ ಇದು ತುಂಬಾ ಮುಖ್ಯ. 18 ಅಂತೂ ಸಾಮಾನ್ಯವಾಗಿ ಇರಲೇಬೇಕು. ಗರಿಷ್ಠ 50 ವರ್ಷ. ಹಾಗೂ ಶುಲ್ಕದ ಬಗ್ಗೆ ಯಾವುದೇ ರೀತಿಯಾಗಿ ಇರೋದಿಲ್ಲ. ಅದ ನಂತರ ಪರೀಕ್ಷೆಯಲ್ಲಿ ಕೂಡ ಅಷ್ಟೇ, ಪರೀಕ್ಷೆದ ಬಗ್ಗೆ ಯಾವುದೇ ರೀತಿಯಾಗಿ ಇರಲ್ಲ. ಇನ್ನೊಂದು, ಇದು ಒಪ್ಪಂದದ ಆಧಾರದ ಮೇಲೆ ಇದೆಯಾ ಅಥವಾ ಖಾಯಂ ಇದೆಯಾ ಅಂತ ಕೇಳಬಹುದು. ಇದು ತಾತ್ಕಾಲಿಕ ನೇಮಕಾತಿ, ಒಪ್ಪಂದದ ಆಧಾರದ ಮೇಲೆ. 1 ವರ್ಷ 6 ತಿಂಗಳು ಅಥವಾ 1 ವರ್ಷ 2 ವರ್ಷ ಇಷ್ಟರ ತನಕ ಕೆಲಸ ಇರತ್ತೆ. ಇದೊಂದು ಸಂಸ್ಥೆ 10 ಆಗಸ್ಟ್ 2026ರಂದು ನೋಟಿಸ್ ಆಗಿದೆ. ಇಲ್ಲಿಂದ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಸಮಗ್ರ ಶಿಕ್ಷಣ ಸಂಸ್ಥೆಯಿಂದ ಪ್ರಕಟಣೆ ಆಗಿದೆ. ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೂಡ ಇದೆ ನೋಡಿ, 2026-27ನೇ ಸಾಲಿನ ಇದೊಂದು ನೇಮಕಾತಿ. ಇದರಲ್ಲಿ ನೋಡಿ ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ಪದವಿ ಪೂರ್ವ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸಮಸ್ಯೆಗಳು ಉಂಟು ಆಗಿದೆ. ಆದ ಕಾರಣ ವಿದ್ಯಾರ್ಥಿಗಳ ಭಾವನಾತ್ಮಕ, ಮಾನಸಿಕ, ಸಾಮಾಜಿಕ ಯೋಗಕ್ಷೇಮ ಉತ್ತೇಜಿಸಲು ಈ ಶಾಲಾ ಸುರಕ್ಷಿತ ಮಾಡೋ ಸಲುವಾಗಿ ಇದೆಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ಆ ವ್ಯಕ್ತಿ ಹೆಸರು ಇಲ್ಲಿದೆ ನೋಡಿ, ಅಂದ್ರೆ ಹೆಸರು ಯಾವ ಒಂದು ಪೋಸ್ಟ್ ಇದೆ ಅದಕ್ಕೆ ಕೊಟ್ಟಿದ್ದಾರೆ, ಸಲಹೆಗಾರ. ಅದ ನಂತರ ಇಲ್ಲಿ ನೋಡಿ 1 ವರ್ಷ 6 ತಿಂಗಳು 18 ಆಗಸ್ಟ್ದಿಂದ 17 ಆಗಸ್ಟ್ ತನಕ ಅವಕಾಶ. ಮತ್ತು ಅಪ್ಲಿಕೇಶನ್ ಹಾಕೋದ್ರಿಂದ ಇಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅದೆಲ್ಲ ಕೊಟ್ಟಿದ್ದಾರೆ.
ಇಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಇದು ಅಪ್ಲಿಕೇಶನ್ ಹಾಕುವಂತ ಮಾಹಿತಿ ಇದೆ. ನೋಡಿ ಇದ್ರ ಬಗ್ಗೆ ಎಷ್ಟು ಮಾಹಿತಿ. ಅಪ್ಲಿಕೇಶನ್ ಆಫ್ಲೈನ್ ಇರೋದ್ರಿಂದ ಅದೇನು ಧಾರವಾಡ ಸಮಗ್ರ ಸಂಸ್ಥೆ ಇದೆಲ್ಲ ಅಲ್ಲಿ ವಿಸಿಟ್ ಮಾಡಿ, ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವಂತ ಸಮಗ್ರ ಶಿಕ್ಷಣ ಸಂಸ್ಥೆ ಇರ್ತಾವ ಅಲ್ಲಿ ವಿಸಿಟ್ ಮಾಡಿ. ಅಥವಾ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಂಗೆ ಇನ್ಸ್ಟಾದಲ್ಲಿ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ ಮಾಹಿತಿ ತಿಳಿಸ್ಕೊಡಿ ಅಂದ್ರೆ ಈ ಒಂದು PDF ಫಾರ್ಮ್ ಅನ್ನ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ.